ಸೂರ್ಕಾರ ಏನಂತನ್ರಿ ಯಾವ ಸೂರ್ ಬಾರ್ಸಮ್ಮ ಎಲ್ಲಾ ಕಡೆ ದೇವ್ರಿದ್ರ ಸಂಡಾ ಸೇಲಿ ಮಾಡ್ಬೇಕಂತ ಕುದೇ ಆಗ್ಯದ್ರಿ ಅವನಿಗೆ ಇವ ಕೇಳ್ತಾನ. ಹೌದು. ಹರೇ ಹರ ಸೂರ್ಯನ ಹೊರತ ಸೃಷ್ಟಿನೇ ಸಾಗಿಲ್ಲ, ಸೂರ್ಯನ ಹೊರತ ಸೃಷ್ಟಿಯು ಸಾಗಿಲ್ಲ. ಅಲ್ಲ ಸುರುವಿಗೆ ಬಂದು ಇವರು ಶಾರದಾಗ ನೆನೀತಾರ, ಶಾರದಾಗ ಮೋಗಿಲ್ಲ. ಸುರುವಿಗೆ ಬಂದು ಇವರು ಶಾರದಾಗ ನೆನೀತಾರೆ, ಶಾರದಾಗ ಮೋಗಿಲ್ಲ. ಗಂಡಿನ ಹೊರತ ಹೆಣ್ಣಿಗೆ ಜಾಗಿಲ್ಲ, ಗಂಡಿನ ಹೊರತ ಹೆಣ್ಣಿಗೆ ಜಾಗಿಲ್ಲ. ಪುಂಡ ನಾನೇ ಎಂದು ಶಿಖಂಡಿ ಶರ್ತ ತೊಟ್ರೆ ಹೂಜಿತಿ ತೋಗಿಲ್ಲ. ಹವದು ಪುಂಡ ನಾನೇ ಎಂದು ಶಿಖಂಡಿ ಶರ್ತ ತೊಟ್ರೆ ಹೂಜಿತಿ ತೋಗಿಲ್ಲ. ಹರಿದಾಸ ಹೇಸಿಗೆ ಬಾಗಿಲ್ಲ, ವೀರ ಹರಿದಾಸ ಹೇಸಿಗೆ ಬಾಗಿಲ್ಲ. ದರಿಯೋಳು ಅಂದೇವಾಡಿ ಗೈಭೀಷಣ ಜೊತೆ ನಿಮ್ಮ ವರ್ಮವೇ ನೀಗಿಲ್ಲ. ಜೊತೆ ನಿಮ್ಮ ವರ್ಮವೇನಿಗಿಲ್ಲ. ಸಾವಧಾನ ಸಾವಧಾನ ಸಮಾಧಾನ ಹಾಡ ತಂಗಿ. ಏ ಹಿಂಗ್ಯಂಗ ಗಡಬಡ ನಡೆಸಿದಿ ನೀನು ಕೆಟ್ಟ ಬಿಸಲಾಗ. ಏ ಕೇಳಕ ಬಹಳ ಶಾಣೆ ಕೂತರ ಜನರು ಸಮದಾಗ. ಹೌದು ಕೇಳಲು ಬಹಳ ಶಾಣೆರು ಕೂತರ ಜನರು ಸಮದಾಗ. ಸುರುವಿಗೆ ಎದ್ದು ನಾನು ಯಾವ ಪದ್ಯ ಹಾಡಿದ್ದೇನು, ಆ ಹೆಣ್ಣು ಮಗಳು ಎದ್ದಾಳು ನನ್ನ ಬೆನ್ನಿಗ.
ಹೆಣ್ಮಗಳು ಎದ್ದಾಳ ಏನ್ ಮಾಡ್ಯಾಳ್ರಿ ಹಿಂಗ ಪ್ರಶ್ನೆ ಮಾಡತಾಳ ಹೌದಾ ಆ ಗಣೇಶನ ಸ್ಮರಣೆ ನಾನು ಮಾಡಿನಿ ಮೊದಲೀಗ ಅಲ್ಲಿ ಸಂಶಯ ತೆಗೆದು ವಿಷಯ ಹಿಂಗ ಕೇಳಾಳ ನನಗ ಇವರ ಪಾರ್ವತಿ ದೇವಿ ಮಾಡ್ಯಾಳಂತೆ ನಮ್ಮ ಗಣಪಾಗ ಅಲ್ಲ ಪಾರ್ವತಿ ಮಾಡ್ಯಾಳಂತ ಬಾಯಿ ತೆರೆದು ಹೇಳ್ತೀನಿ ನಿಂತ ಅಧಿಕಾರ ಯಾರ ಕೊಟ್ಟರೆ ನಿಮ್ಮ ಪಾರ್ವತಿ ದೇವಿಗ ಹೆಣ್ಣು ಮಗಳಿಗೆ ಏನು ತಿಳಿದ ಗೊತ್ತಾಗಿರ್ಲಿಲ್ಲ ಹೆಂಗತ್ರಿ ಈಗ ಅಲ್ಲ ಪ್ರಾರಂಭ ಮಾಡೀನ್ರಿ ನಾ ಪ್ರಥಮದಾಗ ಎದ್ದು ಸುಳ್ಳು ಮಾಡಿದ್ರಲ್ಲ ಗೌಳಿಯಾಗ ಶುರು ಎದ್ದು ಚಾಲು ಮಾಡಿದಾಗ ಏನಂತ ಹೆಣ್ಣು ಮಗಳು ಅವಾಗ ಹೆಣ್ಣು ಮಗಳು ಎದ್ದು ಎಲ್ಲಕತ್ತಾಳ ಪ್ರಶ್ನೆ ಏನಂತಾಳ ನಮ್ಮ ಪಾರ್ವತಿ ಮಾಡ್ಯಾಳ ಗಣಪತಿಗೆ ನಮ್ಮ ಪಾರ್ವತಿ ಮಾಡಿದ ಗಣಪತಿ ಪೂಜೆನ ಮಾಡಕತ್ತೀರಿ ಅಲ್ಲಿ ನೀವು ನೀವ್ ಯಾಕ ಅವ್ನ್ ಧ್ಯಾನ ಮಾಡಕತ್ತೀರ ಅಂತಾಳು ಅವನ ಪೂಜೆ ಯಾಕೆ ಮಾಡ್ತೀರಿ ನೀವು ಹೌದ್. ಅಂದ್ರೆ ನಮ್ಮ ಪಾರ್ವತಿ ಮಾಡ್ಯಾಳ ಅಂದ್ರೆ ನಮ್ಮ ಗಣಪತಿ ಆದ ಅಂತ ಹಿಂಗ ಕಲ್ಪನೆ ತೆಗೆದಾಳ ಒಬ್ಬಕ್ಕಿನ ಹ್ಯಾ ಮಾಡ್ಲಿಕ್ ಬರ್ತಾರಿ ಒಬ್ಬಕ್ಕಿನೇ ಮಾಡ್ಯಾಳ ಅಂತ ಹೇಳಕತ್ತಾಳ ಹೆಣ್ಮಗಳು ಹೆಂಗ ಹೆಂಗ ಅಂತಂದ್ರೆ ಹೇ, ತನ್ನ ಮೈ ಬೆವರಿಂದ ಮಣ್ಣನ್ನ ಸಂಗ್ರಹಿಸಿ ಹೌದ್. ಮಣ್ಣ ಮೈ ಬೆವರಿಂದ ತೆಗೆದು ತೆಗೆದು ಗಣಪತಿಗೆ ಮಾಡ್ಯಾಳ ಅವ ನಮ್ಮ ಗಣಪತಿ ಅದನ ನೀವ್ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳ್ತಾಳ ಈ ಮಾತಿಗೆ ನಾವ್ ಒಪ್ಪಲ್ರಿ ಹೆಂಗ ಈಗ ನಮ್ಮ ಮೈ ತಿಕ್ಕದ್ರೆ ಒಂದ್ ಗೋಳಿ ಅಟ್ ಬರಂಗಿಲ್ಲ ಸರಳ ಎಲ್ಲರೂ ಮೈ ತಿಕ್ಕಿದ್ರೆ ಒಂದು ಇಟ್ಟಿಟ್ಟು ಬಂದಿತ್ತಲ್ಲಪ್ಪ ಹೌದಲ್ರಿ ಹಾ ಮತ್ ಪಾರ್ವತಿ ಒಂದು ಕೂಸು ಮಾಡಟ್ಟು ಬರ್ಬೇಕಾದ್ರೆ ಪಾರ್ವತಿ ಹುಟ್ಟುದ್ರಿ ಏನ್ ಜಳಕಾರಿ ಮಾಡಿಲು ಪಾರ್ವತಿ ಏನ್ ಮಣ್ಣಾಗ ಉಳ್ಳಾಡ್ತಿಳು ಹಾ ಅಟ್ಟ ಮಣ್ಣೆ ಹಂಗ ಬರ್ತಾವಲ್ರಿ ಹೌದ್ ಅಟ್ಟು ಮಣ್ಣು ಹೆಂಗ ಬತ್ತ ನಿಮಗೂ ಸಂಶಯ ಬಂದದ ಸಂಶಯ ಬರುದೇ ಅಲ್ಲ ಕುಬಂಡ ಹೇಳಬೇಡ ತಂಗಿ ಹೇ ಮಾಡಿದ್ದು ಪಾರ್ವತಿ ಮಾಡಲ್ಲ ಅಂತ ಹೇಳಕತ್ತಿದಿ ಹೌದು ಒಂದು ಮಾತ ಒಂದು ಮಾತ ಆಧಾರು ಹೇಳ್ತದ ಒಂದು ಲೇಖಿಯಲ್ಲಿ ಹೇ, ಪಾರ್ವತಿ ಏನ್ ತಿಳ್ಕೊಂಡಳತ್ತ ಏನಂತ ಕೈಲಾಸದಲ್ಲಿ ಎಲ್ಲ ಶಿವನ ಪಕ್ಷಪಾತಿಗಳೇ ಅದಾರ ಶಿವನ ಜೈ ಜೈಕಾರ ಮಾಡೋರು ಅದಾರ ನನಗ್ ಮಾಡೋರು ಒಬ್ರು ಇಲ್ಲ ನನ್ನ ಪಕ್ಷಪಾತಿ ಒಬ್ರು ಇಲ್ಲಲ್ಲ ಅಂತ ಹೇಳಿ ಹಿಂಗ ಕಲ್ಪನೆ ಮಾಡಿ ಏನ್ ಮಾಡ್ಯಾಳ್ರಿ ತನ್ನ ಮೈ ಬೆವರಿಂದ ಮಣ್ಣು ತೆಗೆದು ಮೂರ್ತಿ ಮಾಡಲ್ಲ ಅಂತ ಹೇಳಿ ಒಂದು ಆಧಾರ ಹೇಳ್ತದ ಇರ್ಲಿ ಹೌದ್. ಅದಕ್ಕೆ ನಾನು ನಿನಗೆ ಕೇಳಬೇಕಾದದ್ದು ಏನಂತಂದ್ರೆ ಹೇ, ಏನ್ ಕೇಳ್ಬೇಕಂದ್ರಿ ಈಗ ನಿನಗೆ ಅಧಿಕಾರ ಯಾರು ಕೊಟ್ಟರು ಅಂತ ಹೇಳಿಬಿಡು ನನ್ಗೆ ಅವ್ರ ಹೋಗಿ ಕೊಟ್ಟಿರ್ಬೇಕ್ರಿ ನಿಮ್ಮವ್ ಏನು ಕೊಡ್ತಾಳ ಇವ್ರವ್ ಕೊಟ್ಟಾಳ ಹ್ಮ್ ಮತ್ತ ಇವ್ರವ್ಗೆ ಅಧಿಕಾರ ಇಲ್ಲ ಮತ್ತೆ ಮಗಳಿಗೆ ಏನು ಕೊಡ್ತಾಳ ಅವ್ರ ಆಗಿ ಕೊಟ್ಟಿರ್ಬೇಕು ಯಾರ್ಯಾರಿಗೆ ಅಧಿಕಾರ ಇಲ್ಲ ಅಮ್ಮ ಹೆಂಗಂತ್ರಿ ಅಧಿಕಾರಿಗಳೇ ಬ್ಯಾರೆ ಅದಾರ್ರಿ ಜಗದಲ್ಲಿ ಯಾರ್ ಅದಾರತ್ರಿ ಈಗ ತ್ರಿಮೂರ್ತಿಗಳು ಅಂತ ಜಗ ಸಾರ್ತದ ತ್ರಿಮೂರ್ತಿಗಳು ಯಾರ್ರಿ ಯಾರು ಹೇಳ್ರ ಸೃಷ್ಟಿಕರ್ತನೇ ಬ್ರಹ್ಮ ಅದು ಬ್ರಹ್ಮದೇವ ಸೃಷ್ಟಿಕರ್ತನೇ ಬ್ರಹ್ಮ ಪಾಲನಹಾರ ವಿಷ್ಣು ಲಯಕರ್ತ ರುದ್ರ ಹೌದಪ್ಪ ಮೂವರ್ ಸಾಕ್ಷಿ ಅದಾರ ತ್ರಿಮೂರ್ತಿಗಳಿದ್ದಾರ ಸಾಕ್ಷಿ ನೀ ನಾಲ್ಕನೇದಕ್ಕಿ ನೀ ಪಾರ್ವತಿ ಮಾಡಿದ ನಾಲ್ಕನೇದಕ್ಕಿ ಪಾರ್ವತಿ ಮಾಡಿದ ಗಣಪತಿ ಉಳಿತಾನೇನು ಹ್ಯಾಂಗ ಉಳಿತಾರ್ರಿ ಒಂದ್ 5 ದಿನ 11 ದಿನ 9 ದಿನ ಕೂದಿಸ್ತಾರ ಒಗದ್ ಬರ್ತಾರ ಅವನ್ನ ಒಗದು ಬರ್ತಾರ ಯಾಕಂದ್ರೆ ಅಧಿಕಾರ ಇದ್ದಿದ್ದಿಲ್ಲ ಹೌದಪ್ಪ ಅಧಿಕಾರಿ ಮಾಡಿದ್ರೆ ಹಂಗೆ ಆಗುದೇ ಶಿವನ ಕೈಯಾಗ ಸುರಕ್ಷದಾಗಿ ಹೋಯ್ತು ಅವ್ರ 3 ಮಂದಿಗೆ ಅಧಿಕಾರ ಅದ, ಉಳ್ಕಿದವ್ರಿಗೆ ಅಧಿಕಾರ ಇಲ್ಲ. ಏನು ಮಾಡ್ಬೇಕಾದ್ರೆ ಅದಕ್ಕೆ ತಂಗಿ ವಿಚಾರ ಮಾಡು. ಅಧಿಕಾರ ನಿನಗಿದ್ದಿದ್ದಿಲ್ಲ, ನೀ ಮಾಡಿದ್ದು ಮಹಾನ್ ಸೃಷ್ಟಿ ಅಂತ ನೀ ತಿಳಿದಿಯಲ್ಲ, ನಿನಗೆ ಅಧಿಕಾರ ಇಲ್ಲ, ಅದು ಮಾಡುವಂತ ನಿಂದು ಕಾರ್ಯನೂ ಅಲ್ಲ. ಅಲ್ಲ ಮುಂದೇನು ಕೇಳಾಳ ಹೆಣ್ಮಗಳು, ಏನ್ ಕೇಳತ್ರಿ ಈಗ? ಅನೇಕ ವಾಹನಗಳಿದ್ದುವಂತೆ. ಅಲ್ಲಪ್ಪ ಇದ್ದು ಅಲ್ಲ, ಆನಿ ಒಂಟಿ ಕುದುರೆ ಕತ್ತಿ ಎಲ್ಲ ಇದ್ದು ಖರೆ ದೊಡ್ಡ ದೊಡ್ಡ ವಾಹನಗಳಿದ್ದು ಇದ್ದು. ಹಾ ಏಕೋಚ ಇಲಿ ಮೇಲೆ ಗಣಪತಿ ಯಾಕೆ ಕೂತ ಅಂತ ಕೇಳ್ತ. ಇಲಿ ಮೇಲ ಸವಾರಿ ಯಾಕೆ ಮಾಡ್ದ? ಇಲಿ ಆದವ ಯಾರು? ಇಲಿ ಆದವ್ರು ಯಾರು? ಅವನ ಹೆಸರು ಏನಂತ ಕೇಳ್ಯಾಳ್ರಿ. ಹಿಂಗೆ ಕೇಳ್ತಾಳ. ಅದಕ್ಕ ದೊಡ್ಡ ದೊಡ್ಡ ವಾಹನಗಳಿದ್ದು ಇಲಿ ಮೇಲೆ ಸವಾರಿ ಮಾಡ್ತಾನ ಗಣೇಶ. ಯಾಕ? ಇದರ ಭೇದ ಏನು ಅಂತ ಕೇಳ್ತಾಳ. ಅದಕ್ಕೆ ತಂಗಿ ಬಹಳ ಸೂಕ್ಷ್ಮ ವಿಚಾರ ಮಾಡು. ಆ ಇಲಿ ಮೇಲೆ ಕೂರುವಂತ ಒಂದು ಅಂತ ಸಂದರ್ಭ ಯಾರಿಗೆ ಬಂದಿತ್ತಂದ್ರೆ ಒಬ್ಬ ಗಾಂಧರ್ವನಿಗೆ ಬಂದಿತ್ತು. ಅದಕ್ಕೆ ಇಲಿ ಆದವ್ರು ಯಾರತ್ತ ಕೇಳ್ಯಾಳ ಹೆಣ್ಮಗಳು. ಆ ವಿಷಯ ಸ್ವಲ್ಪ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ, ಸ್ವಲ್ಪ ಶಾಂತಿಯಿಂದ ಆಲಿಸ್ಬೇಕು. ಇಲಿ ಆದವರು ಯಾರಂತ
ಕಲಿ ಹಚ್ಚಿ ಕೇಳತೀರಿ ಏ ಇಲಿಯಾದವರು ಯಾರು ಎಂದು ಹೇಳುವೆ ನಿನಗ. ಇಲಿ ಮೇಲೆ ಗಣೇಶ ಯಾಕ ಕೂತನ ತಂಗಿ ತಿಳಿದಿಲ್ಲ ನಿನಗ, ಆ ಎಲ್ಲ ವಿಷಯ ಹೇಳತೀನಿ ಕುಲ್ಲ ನಿನ್ನಾಗ. ಇಲಿ ಮೇಲೆ ಕೂತ ಕಾರಣ ತಂಗಿ ನೀನು ನನಗ ಕೇಳತೀರಿ, ಶಾಂತದಿಂದ ಕೇಳು ಇನ್ನ ಮುಂದಿನ ಭಾಗ. 18,000 ಗಾಂಧರ್ವರಲ್ಲಿ ಕ್ರೌಂಚ ಗಾಂಧರ್ವ ಇದ್ದ ಅಲ್ಲಿ. ಈ ಗಾಂಧರ್ವನೇ ಇಲಿಯಾದದ್ದು ಗುರುತಿಲ್ಲ ನಿನಗ. ಹೌದು ಗಾಂಧರ್ವನೇ ಇಲಿಯಾದದ್ದು ಗುರುತಿಲ್ಲ ನಿನಗ. ಅಲ್ಲ ಗಾಂಧರ್ವ ಇಲಿ ಆಗ್ಯಾನ ಏನು ಕಾರಣ ಆಗ್ಯಾನ? ಸೌಬ್ರಿ ಋಷಿ ಶಾಪ ಕೊಟ್ಟರ ಕ್ರೌಂಚ ಗಾಂಧರ್ವಾಗ. ಸೌಬ್ರಿ ಋಷಿಗಳ ಶಾಪದಿಂದ ಗಾಂಧರ್ವ ಇಲಿಯಾದ ಮುಂದ. ಏನು ಕಾರಣ ಶಾಪ ಕೊಟ್ಟಾರಂತ ಕೇಳ ಎನ್ನ ಮ್ಯಾಗ. ಈ ಋಷಿಯ ಪತ್ನಿ ಮೇಲೆ ಗಾಂಧರ್ವ ಮನಸ್ಸು ಮಾಡಿದಾಗ ಅದಕ್ಕೆ ಋಷಿಗಳು ಶಾಪ ಕೊಟ್ಟರ ತಂಗಿ ಗುರುತಿಲ್ಲವ ನಿನಗ. ಕ್ರೌಂಚ ಗಾಂಧರ್ವ ಕೇಳು ತಂಗಿ, ಇಲಿಯಾಗಿ ಹೋಗಿ ಕೇಳು, ಇಲಿಯಾಗಿ ಹೋಗಿ ಆಡತಿದ್ದ ಕಾಲಾಗ. ಈ ಕಾರಣಕ್ಕಾಗಿ ಗಾಂಧರ್ವನಿಗೆ ಇಲಿ ಜನ್ಮ ಬಂದದ. 18,000 ಗಾಂಧರ್ವರು ಅಂತ ಹೇಳಿ ಲೇಖಿಯ ಪ್ರಮಾಣದ ತಂಗಿ ಗಾಂಧರ್ವರ ಒಂದು ವಂಶ ಏನಂದ್ರೆ 18,000 ಅಂತೆ. ಈ ಗಾಂಧರ್ವರಲ್ಲಿ ಶ್ರೇಷ್ಠ ಯಾರು ಅಂತಂದ್ರೆ ಕ್ರೌಂಚ ಗಾಂಧರ್ವ ಅಂತೇಳಿ ಒಬ್ಬ ಗಾಂಧರ್ವ ಇದ್ದ. ಈ ಗಾಂಧರ್ವನಿಗೆ ಇಲಿ ಜನ್ಮ ಬಂದದ ಅಂತ ಹೇಳಿ ಹೇಳ್ತದ ಆಧಾರ. ಸೌಬ್ರಿ ಋಷಿಗಳು ಶಾಪ ಕೊಟ್ಟಾರ ಅಂತ ಹೇಳ್ಯಾರಲ್ಲ. ಯಾಕೆ ಕೊಟ್ರು ಅಂದ್ರೆ ಗಾಂಧರ್ವ ಸೌಬ್ರಿ ಋಷಿಯ ಪತ್ನಿ ಮೇಲೆ ಮನಸ್ಸು ಮಾಡಿದ್ದ. ಮನಸ್ಸು ಮಾಡಿ ಏನ್ ಮಾಡಿದ? ಇಲಿಯಾಗಿ ಹೋಗಿ ಆ ಋಷಿ ಪತ್ನಿ ಕಾಲಾಗ ಓಡಾಡ್ತಿದ್ನಂತೆ. ಎಲ್ಲಾ ರೂಪ ಧಾರಣ ಮಾಡ್ಕೊಳ್ಳೋ ಶಕ್ತಿ ಇತ್ತು ಗಾಂಧರ್ವನಲ್ಲಿ. ಇಲಿಯಾಗಿ ಹೋಗೋದು, ಋಷಿ ಪತ್ನಿ ಕಾಲಾಗ ಓಡಾಡೋದು ಮಾಡ್ತಿದ್ದ. ತ್ರಿಕಾಲ ಜ್ಞಾನಿಗಳು ಸೌಬ್ರಿ ಋಷಿಗಳು ಇಲಿ ಜನ್ಮ ಮಗನ ಬಯಸಿದ ನೀನು ಅಂದ ಮೇಲೆ ಶಾಶ್ವತ ನಿನಗೆ ಇಲಿ ಜನ್ಮನೇ ಆಗಲತ್ತ ಶಾಪ ಕೊಟ್ಟಾರ. ಗಾಂಧರ್ವನ ದಿಕ್ಕ ಬದಲಾಗಿ ಹೋಯ್ತು. ಪಶ್ಚಾತ್ತಾಪದಿಂದ ಹೊರಳಿ ಬಂದು ಪಾದಕ್ಕೆ ಬಿದ್ದಾನೆ. ಗಾಂಧರ್ವ ಬಂದು ಪಾದಕ್ಕೆ ಬಿದ್ದ ಯಾರಿಗೆ? ಋಷಿಗಳಿಗೆ. ಸೌಬ್ರಿ ಋಷಿಗಳಿಗೆ ಪಾದಕ್ಕೆ ಬಿದ್ದ ಏನಂತಾನ? ನಾ ಮಾಡಿರುವ ಕಾರ್ಯ ಸರ್ವದಾ ತಪ್ಪ, ನನ್ನಿಂದ ಇಂಥ ಕಾರ್ಯ ಮಾಡಬಾರ್ದಿತ್ತು, ನನ್ನನ್ನು ಉದ್ಧಾರ ಮಾಡಬೇಕು, ಕ್ಷಮೆ ಮಾಡ್ರಿ ಅಂತೇಳಿ ಪಾದಕ್ಕೆ ಬಿದ್ದ. ಋಷಿಗಳು ಏನಂತಾರ್ರಿ? ದುಃಖ ಮಾಡ್ತಾ ಇದ್ದಾನೆ. ಪಾದಕ್ಕೆ ಬಿದ್ದು ದುಃಖ ಮಾಡಿವಾಗ ಕರುಣಾಮೂರ್ತಿ ಋಷಿಗಳಂತಾರ. ಏನೋ ಋಷಿ ಕೊಟ್ಟ ಶಾಪ ಹುಷಿ ಹೋಗುದಿಲ್ಲ, ಬಿಟ್ಟು ಬಾಣ ಹೊಳ್ಳಿ ತಗೊಳಕ್ ಬರುದಿಲ್ಲ. ಈ ಇಲಿ ಜನ್ಮ ಭೋಗಿಸಿದ ಮೇಲೆ ಈ ಇಲಿ ಜನ್ಮ ಮುಕ್ತನಾಗಬೇಕಾದ್ರೆ, ಶಾಪ ವಿಮೋಚನೆ ಆಗಬೇಕಾದ್ರೆ ಆ ಗಣೇಶನ ಪಾದ ಸ್ಪರ್ಶ ಆಗಬೇಕು ನಿನಗೆ. ಗಣೇಶನ ಪಾದ ಸ್ಪರ್ಶದಿಂದ ಇಲಿ ಜನ್ಮ ಮುಕ್ತನಾಗ್ತಿ ಹೋಗು ಅಂತೇಳಿ ಆಶೀರ್ವಾದ ಮಾಡ್ಯಾರ. ಅದಕ್ಕಾಗಿ ಗಣೇಶನ ಒಂದು ಭಕ್ತಿಯಿಂದ ಸೇವೆ ಮಾಡೋಗೋಸ್ಕರವಾಗಿ ಗಣೇಶನ ವಾಹನನಾಗಿ ಬಂದ. ಅದಕ್ಕಾಗಿ ಅಟ್ಟು ಸಣ್ಣ ಇಲಿ ಆ ಗಣೇಶನ ಭಾರ ಹೆಂಗ ತಾಳಿತು ಅಂತಂದಾಗ ಸಾಯ್ತದೆ. ಯಾವ ಮೇಲ ಕೂತಾಗ ಅಣುವಿಗಿಂತ ಅಣುವ ರೂಪವಾಗಿ ಅಣು ಪ್ರಮಾಣವಾಗಿ ನಾನು ಕೂರ್ತೀನಿ,
ಮತ್ತೆ ಕೆಳಗಿಳಿದಾಗ ಪ್ರಣಾಮ ರೂಪದಲ್ಲಿ ನಾ ಇರ್ತೀನಿ ಅಂಥೇಳಿ ಅಭಯ ಹಸ್ತ ಇಟ್ಟಾನೆ ಗಣೇಶ. ಅದರ ಸಲುವಾಗಿ ಈ ಪ್ರಕಾರ ಇಲಿ ಜನ್ಮ ಮುಕ್ತಾನಾಗ್ಯಾನ ಗಣೇಶನ ಪಾದ ಸ್ಪರ್ಶದಿಂದ ಅಂತ ಹೇಳ್ತಾರೆ ನೋಡ್ತೀನಿ. ಇಲ್ಲಿ ಮುಂದಿನ ವಿಷಯ ಬಹಳ ಸೂಕ್ಷ್ಮದ. ಹಾ, ಇನ್ನು ಮುಂದೆ ಏನಂದಾಗ ದೇವರತ್ತಂತಂದಾಗ ಹೆಣ್ಮಗಳು ಬಿಸಿಲಾಗ ಮತ್ತೆ ಅಡ್ಡ ದಾರಿ ಹಿಡಿದಾಳ. ಏನಂದಾಳ? ದೇವರು ದೈವ ಇದ್ದಲ್ಲಿ ಇದ್ದಾನಂತ ನಾ ಹೇಳಿದ್ರೆ ಹೆಣ್ಣು ಮಗಳು ಏನಂತಾಳು? ಕೂಡಿದಂತ ಸಭದಾಗ ಹಾಡಿ ನಿಮಗೆ ಹೇಳ್ತೀನಿ, ದೈವ ಇದ್ದಲ್ಲಿ ದೇವರ ಹ್ಯಾಂಗಿರ್ತಾನ? ಒಬ್ಬ ದೈವನ ದೈವದಲ್ಲಿ ದೇವರಿದ್ದಾನ, ಇಲ್ಲದ ದರಿದ್ರನ ದೈವದಲ್ಲಿ ದೇವರಲ್ಲಾನ ಅಂತ ಕೇಳಾಳ. ಬಹಳ ಹುಷಾರಿನ ಹಾಡ್ತಂಗಿ. ಇಲ್ಲಿನೂ ಕಲಾವಂತರಿದ್ರು. ಸೂರ್ಕಾರ ಏನಂತಂದ್ರಿ? ಯಾವ ಸೂರ್ ಬಾರ್ಸಾಮ ಎಲ್ಲಾ ಕಡೆ ದೇವ್ರಿದ್ರ ಸಂಡಾಸೆಯಲ್ಲಿ ಮಾಡ್ಬೇಕಂತ ಕುದೇ ಆಗ್ಯದ್ರಿ ಅವನಿಗೆ. ಇವ ಕೇಳ್ತಾನ, ಹೌದು ಎಲ್ಲಾ ಕಡೆ ದೇವ್ರು ತುಂಬಿಕೊಂಡಾನ ಅಂತ ಹೇಳ್ತೀರಿ, ನಾ ಮಲಮೂತ್ರ ಎಲ್ಲಿ ಮಾಡ್ಲಿ ಅಂತ ಹೇಳಿ ಚಿಂತೆ ಬಿದ್ದದ ಅವನಿಗೆ. ಎಲ್ಲೋ ಕೇಳ ಬಂದನ ಅರ್ಧ ಹೇಳಕತ್ತಾನ, ಪೂರನ ಹೇಳ್ಬಿಡ್ರಲ್ಲ. ಸಾವಕಾಶ. ಹೌದು, ಇವನಿಗೆ ಒಂದು ಪ್ರತ್ಯೇಕ ಮಾತು ಹೇಳ್ಬೇಕಾಗ್ಯದ. ಹೌದು, ಇಲ್ಲಿ ದೇವರು ಎಲ್ಲ ಕಡೆ ಅದಾನ, ನಾ ಮಲಮೂತ್ರ ಎಲ್ಲಿ ಮಾಡ್ಲಿ ಅಂತ ಹೇಳಿ ನೀನು ಪ್ರಶ್ನೆ ಮಾಡಿದೆ ತಮ್ಮ. ನಿನಗೆ ಒಂದು ಉತ್ತರ ಕೊಡ್ಬೇಕಾಗ್ಯದ. ಯಾಕಂತಂದ್ರ ದೃಷ್ಟಾಂತವಾಗಿ ಇದರಂತೆ ಏನಾಗಿತ್ತಂತಾರೆ, ಕಬೀರದಾಸರು ಮತ್ತು ಕಮಲದಾಸರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ರತ್ತ ಒಂದು ದಿವಸ. ಕಬೀರದಾಸರಿಗೆ ಕಮಲದಾಸರು ಪ್ರಶ್ನೆ ಮಾಡಿದಾರೆ. ಏನಂತ ಮಾಡಿದ್ರ ಅಂದ್ರ ಕಮಲದಾಸರು ಕೇಳ್ತಾರ, ಬಾಬಾ ಅಲ್ಲಾ ಕಹಾ ಹೈ? ಪರಮಾತ್ಮ ಎಲ್ಲೆಲ್ಲಿ ಅದಾನ? ಯಪ್ಪ ಪರಮಾತ್ಮ ಎಲ್ಲೆಲ್ಲಿ ಅದಾನ ಅಂತ ಕೇಳಿದ. ಕಬೀರದಾಸರು ಹೇಳಿದ್ರು ಸರಳ, ಏನಂತ ಹೇಳ್ಯಾರು? सब जगह में अल्लाह है बेटा, पानी में सब जगह में अल्लाह है. पानी में अल्लाह है, पत्थर में है, जाड़ में है, पहाड़ में है, ऊपर अल्लाह है, नीचे है, दाएं है, बाएं है, सब जगह अल्लाह है. ಮತ್ತ ಮಾತಿಗೆ ಏನು ಉತ್ತರ ಕೊಡ್ತಾರ? ಎಲ್ಲ ಕಡೆ ಪರಮಾತ್ಮ ಅದನಪ್ಪ ಯಾಕಂತ ಕೇಳಿದ ಕಬೀರ. मत मरु प्रश्न ಮಾಡ್ತಾನೆ ಕಮಲದಾಸ. ಏನಂತ? बाबा सब जगह में अल्लाह है तो संडास किधर करना? ಇವನಿಗೆ ಕೇಳಿದ್ರು ಅವರು. ಹಿಂಗೆ ಪ್ರಶ್ನೆ ಮಾಡಿದಂತ. ಯಪ್ಪ ಎಲ್ಲ ಕಡೆಗೆ ದೇವರದನಂದ್ರೆ ನಾನು ಮಲಮೂತ್ರ ಮಾಡ್ಬೇಕಾದ್ರೆ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರ ಅವಾಗ ಏನಂತ ತಂದೆ ಅದವ? ತಕ್ಷಣ ಉತ್ತರ ಕೊಟ್ರು ಕಬೀರು. ಏನಂತ? किसी का मुंह में अल्लाह का नाम नहीं है. ಯಾರ ಕೈಯಾಗ ಶಿವನಾಮ ಮತ್ ಬಾಯಾಗ ಯಾರ ಬಾಯಾಗ ಶಿವನಾಮ ಮಹಾಮಂತ್ರ ಇಲ್ಲ, ಶಿವನಾಮ ಸ್ಮರಣೆ ಇಲ್ಲ. ಇಲ್ಲ, ಅಲ್ಲೇ ಕೂತ್ ಮಾಡ್ಬೇಕು ನೋಡು, ಅಲ್ಲೇ ಖಾಲಿ ಜಾಗ ಅದ ಅಂತ ಹೇಳಿದ್ರತ್ತ. ಹೌದಪ್ಪ ಹೌದು. ಇವರು ಶಿವರಿಗೆ ಇವರಿಗೆ ಭೇಟಿನೇ ಇಲ್ಲ. ಬರೇ ನಮ್ಮ ಪಾರ್ವತಿ ದೇವಿ ದೇವಿ ನಮ್ಮ ಶಕ್ತಿ ಮರ್ಗಮ್ಮ ಲಕ್ಷ್ಮಿ ಇವರೆಲ್ಲ ಹೆಣ್ಣು ದೇವ್ರ ಪಾರ್ಟಿ. ಶಿವ ಅಂತ ಹೇಳಿ ಬಾಯಾಗ ಒಂದು ಸರ ಶಬ್ದ ಇಲ್ಲ. ಇನ್ನೊಂದು ಮಳಿಕೆ ಇವ್ರು ಬರ್ಲೇ ಕುಂದ್ರಬೇಕಾಯ್ತು. ಇಲ್ಲೇ ಖಾಲಿ ಜಾಗ ಅದ ಅಂತ ಹೇಳಿದ್ರತ್ತ. ಅದಕ್ಕೆ ತಮ್ಮ ವಿಚಾರ ಹೆಂಗದ, ದೇವರು ಅಂತ ಹೇಳಿ ನಿಮಗೇನು ಎಲ್ಲಿ ಅದಾನ ಅಂತೇಳಿ ಭ್ರಮೆ ಆಗ್ಯದ ನೋಡು. ದೇವ್ರು ಎಲ್ಲಿ ಅದಾನ ಹೇಗದಾನ ಅಂತೇಳಿ ಮತ್ತೊಮ್ಮೆ ನಿಮ್ಗೆ ಹೇಳ್ಬೇಕಾಗ್ಯದ. ಕೂಡಿದಂತ ಸಭದಾಗ ಹಾಡಿ ಮತ್ತನ ಹೇಳತೀರಿ, ದೈವ ಇದ್ದಲ್ಲಿ ದೇವರಂದಿ ಹ್ಯಾಗ ಇರುತ್ತಾನ, ದೈವೇ ದೇವರಿದ್ದು ಹೊರಗ ಹುಡುಕಿದ್ರ ಹ್ಯಾಂಗ ಸಿಗ್ತಾನ, ಭವದ ಭವಿಯು ದೈವ ದೀನನಾಗಿ ತಾನೇ ಮರತಾನ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ನೀನೇ ನಿನ್ನೋಳು ತಿಳಿ ನಿನ್ನಲ್ಲಿ ಯಾರ ಹಿರಿತಾನ. ಹೌದು ನೀನೇ ನಿನ್ನೋಳು ತಿಳಿ ನಿನ್ನಲ್ಲಿ ಯಾರ ಹಿರಿತಾನ. ಭೂಮಿಗೆ ಗಂಡ
ಗಂಡ ಇಲ್ಲಂದೆ ಕೋತಿ ಮಳಿ ಹನಿಗೆ ಗಂಗಾ ಅಂತಿ ಯಾವ ಮಗ ಬರದ ಎಂತ ಅಡಮುಟ್ಟು ಪುರಾಣ ಸೂರ್ಯ ಚಂದ್ರ ಚಿಕ್ಕಿ ಅಂತಿ ಅಚ್ಚ ಹೆಣ್ಣಿನ ಚಿನ್ನ ಸಕಲ ಪ್ರಣವ ಬೆಳಗುವ ಪ್ರಕಾಶ ಗಂಡಿನ ದಿನಸ ಅಲ್ಲಡ ಪಂಚಮಭೂತಂಬ ಮುತ್ತೈದರಿಗೆ ಪಂಚ ಪ್ರಾಣದ ಆಶ್ರಯ ಮುಖ್ಯ ದೇವರ ಇಲ್ಲದ ಬೋಳಿ ಯಾರಿಗೆ ಹಿಡಿದು ಕೈವಾನ ಆ ದೇವರ ಇಲ್ಲದ ತಂಗಿ ಯಾರಿಗೆ ಹಿಡಿದು ಕೈವಾನ ಮುತ್ತೈದು ಮುಂಡಿ ಮ್ಯಾಲಿನ ಸರ್ಗ ಮಂಡಿಗೇರಿದು ಸುಳ್ಳ ಮ್ಯಾಲ ಕಂಡ ಮಾತ ಎಳಿಮೇಲಿ ರಾಮಸಿಂಗಂಧಾನ ಮಂಡ ಇಂಗ್ಲೇಶ್ವರದ ಮುಲ್ಲ ಇದಕ್ಕ ಸಿಟ್ಟಿಗೆ ಬಂದಾನ ಕುಬಂಡ ಪದ ಬರೆದು ಮಂದ್ರ ಪದವರಿಗೆ ಬರದ ಕೊಟ್ಟಾನ ಗಂಡನ ಬಿಟ್ಟಕ್ಕೆ ಗರ್ತಿ ಹ್ಯಾಂಗ ಎಲ್ಲ ಮಾಡಿದಕ್ಕೆ ಪತಿವರ್ತಿ ಹ್ಯಾಂಗ ಗಂಡಸರಿಗೆ ನಾಚಿಕೆ ಇಲ್ಲ ಅಂತಿ ಸ್ವಲ್ಪ ತಿಂದು ಎಲಿ ಮಾರ್ದು ನಿನ್ನ ಚಾಲ ಕಾಲ ಮನಗ ನಿಲ್ಲೋದಿಲ್ಲ ನೋಡ್ತಂಗಿ ಕವಿಗಳು ಇಷ್ಟು ಬಿರುಸಾದಂತ ಶಬ್ದ ಬಳಸ್ಯಾರಂದ್ರೆ ಎಷ್ಟು ಸಿಟ್ಟು ಬರ್ಲಿಕ್ಕಿಲ್ಲ ಬರುದಲ್ಲ ಅದಕ್ಕಾಗಿ ನೀವು ತಲೆ ಹಿಡಿದು ಒಲಿ ಊದವ್ರು ಗಂಡು ಮಕ್ಕಳು ನೀವು ಚಾಲ ಬರೋಬ್ಬರಿ ಇಲ್ಲ ಮತ್ತ ಸೀರೆ ಉಟ್ಕೊಂಡು ಅಡ್ಡಾಡ್ಲಕತ್ತೀರಿ ಎಲ್ಲ ಕಡೆ ರೈಲ್ವೆದಾಗ ಕಾಣ್ತಾರಂತ ಟೋಲ್ನ ಹಕ್ಕದಲ್ಲಿ ಹಿಂಗೆಲ್ಲ ಸೀರೆ ಉಟ್ಟು ನೀವು ಗಂಡು ಮಕ್ಕಳು ಜಗ ಹದಗೆಡಿಸಿರಿ ಅಂತ ಹೇಳ್ಯಾಳ ಯಾಕೆ ಸೀರೆ ಉಟ್ಟಿರಿ ಅಂದ್ರ ಎಲ್ಲ ಶೃಂಗಾರ ಉಟ್ಕೊಂಡು ಏ ಮಾಮ 10 ರೂಪಾಯಿ ಕೊಡು ಅಂತೇಳಿ ಬೇಡ್ತಾ ಇರ್ತಾರೆ ನಮ್ಮ ಗಂಡು ಮಕ್ಕಳು ನಮ್ಮ ಗಂಡಸ ಮಕ್ಕಳು ಬೇಡಿಲ್ಲ ತಂಗಿ ನಿನಗ ಕಲ್ಪನೆ ಹಂಗಾಗ್ಯದ ನಿನಗ ಗಂಡು ಮಕ್ಕಳು ಸೀರೆ ಉಟ್ಟಿಲ್ಲ ಸೀರೆ ಉಟ್ಟವ್ರೇ ಬ್ಯಾರೆ ಅದಾರ ಅವ್ರು ನಮಕಿತ್ತ ನಿಮಗೆ ಬಹಳ ಸಮೀಪ ಆಗ್ತಾರ ಸೀರೆ ಉಟ್ರ ಅವ್ರಿಗೆ ಸಮೀಪ ಆಗವ್ರು ಅವರು ಹೆಣ್ಣಿನ ಚಿಹ್ನೆ ಎಲ್ಲ ಧಾರಣ ಮಾಡ್ಕೊಂಡಾರಲ್ಲ ನಮ್ಮ ಗಂಡು ಮಕ್ಕಳು ಹಂಗೆ ಕೂತಾರ ನೋಡಿಲ್ಲ ಕುರ್ಚಿ ಮೇಲೆ ಕೂತಾರ ಕಟ್ಟಿ ಮೇಲೆ ಕುಂತಾರ ಎಲ್ಲ ಕಡೆ ಅವರೇ ಕಾಣ್ತಾರ ಗಂಡು ಮಕ್ಕಳು ಇಂಥವ್ರು ಸೀರೆ ಹುಟ್ಟಿಲ್ಲ ಇದ್ರ ಭೇದ ನಿನಗೆ ಗುರ್ತಾಗಿಲ್ಲ ಭೇದದಲ್ಲಿ ಭೇದ 3 ಅದಾವ ಗಂಡ ಅಂತಂದ್ರೆ ಯಾರಿಗಂದಾರ ಪುಲಿಂಗ ಪುಲಿಂಗ ಅನ್ನುವಂಥದ್ದು ಗಂಡದ ಗಂಡ ಐತಿ ಮತ್ತೆ ಇನ್ನೊಂದು ಸ್ತ್ರೀಲಿಂಗ ಅಂತಾರ ಸ್ತ್ರೀಲಿಂಗ ಅದು ಹೆಣ್ಣ ಈ ಪುಲಿಂಗ ಮತ್ತು ಸ್ತ್ರೀಲಿಂಗ ಎಲ್ಲರ ಮಧ್ಯದಲ್ಲದಲ್ಲ ನಪುಸಕಲಿಂಗ ನಪುಸಕಲಿಂಗ ಅಂತ ತಂಗಿ ಅದು ಹೆಣ್ಣಲ್ಲ ಗಂಡಲ್ಲ ಅದು ಸೀರೆ ಹುಟ್ಟು ಅಡ್ಡಾಡ್ಲಕತ್ತದ ಮತ್ತೆ ನಮ್ಮ ಕಡೆ ಕೈ ಮಾಡಿ ತೋರ್ಸ್ಲಕತ್ತಾಳ ಹೆಣ್ಮಗಳು ಹಾ ಅದು ನಮಕ ನಿಮಗ್ ಹತ್ರ ಆಗ್ತದ ಬಾಳ ಜೋಲಿ ತಿಂದಾರು ಇಲ್ಲೆಲ್ಲ ಬಲ್ಲವ್ರು ಕೂತಾರೆ ಎಲ್ಲೆಲ್ಲಿ ಅವ್ರು ಬಂದು ಕಾರ್ಯಕ್ರಮ ಮಾಡ್ಯಾರ ಇಲ್ಲಿ ತಂಗಿ ಬಾಳ ಎತ್ತರ ಅಂತ ಹೇಳ್ಬೇಕಾಗಿದೆ ಇವ್ರಿಗೆ ಅದಕ್ಕ ಮುಂದೇನಾಗದ ಎಲಿ ಮಾರುದು ನಿಮ್ಮ ಚಾಲ ಅಂತ ಹೇಳ್ತಾನ ಕವಿ ಯಾಕ ಇವ್ರು ಒಲಿ ಊದಿದಿ ತಲೆ ಹಿಡಿದಿದೆ ಅಂತ ಅಲ್ಲಕತ್ತಾಳ ಯಾವಾಗ ಒಲಿ ಊದ್ಯಾನ ಗಂಡ್ಮಗ ಅಂತ ಹೇಳಿ ಸ್ವಲ್ಪ ಹೇಳ್ಬೇಕ ಅವ್ರಿಗೆ ಏ ಎಲಿ ಮಾರುದು ನಿಮ್ಮ ಚಾಲ ಕಾಲ ಮನಗ ನಿಲ್ಲೋದಿಲ್ಲ ಎಲಿ ಮಾರಾಟಕ ಹೋದ್ರ ಒಲಿ ಊದುದು ತಪ್ಪೇನ ನೆಲಿ ಹ್ಯಾಂಗ ತಿಳಿದಿತು ನಲ್ಲೆರ ಕಸಬ ಕಲ್ತಿರಿ ಪರಿಪೂರ್ಣ ಕೇವಲ ಬೌಳ ಗಂಡಸಗ ಮರುವಿಗೆ ಹಾಕಿರಿ ನಿಮಗೆ ಮಲೇನಾ
ಪತಿಯೆಲ್ಲ ಮಾಡ್ತಾನಂತ ಸತಿಯರು ನೀವು ಮಾಡಿದಾರ ಕತ್ತಿ ಹಚ್ಚಿ ನತ್ತಿ ಬೋಳ್ಸಿ ಬಡಿತಾರ ಸುಣ್ಣ ನಿಮಗ ಕತ್ತಿ ಹಚ್ಚಿ ನತ್ತಿ ಬೋಳ್ಸಿ ಬಡಿತಾರ ಸುಣ್ಣ ಸಾಯುಜ್ಯ ಪದವಿ ಹ್ಯಾಂಗ ಸಿಕ್ಕಿತ್ತೋ ಹಿಂತವ್ರಿಗೆ ಕೇಳರಣ್ಣಯ್ಯ ಗುರು ಪುತ್ರನ ಬಲ್ಲ ಎದುರ ಕೀಲ ಬಲ್ಲ ಎದುರ ಸಾಯುಜ್ಯ ಪದವಿ ಸಿಗಬೇಕಾದ್ರೆ ಬಹುಜನ್ಮದ ಸುಕೃತದ ಪುಣ್ಯ ಬೇಕು. ಬೇಕಪ್ಪ ಇಂಥ ಮಠದಾಗ ದುಡಿಬೇಕು. ಸಾಯುಜ್ಯ ಪದವಿ ಅಂತಂದ್ರ ಅಮೂಲ್ಯವಾದಂಥ ಪದವಿ ಇದೆ. ಹೌದಪ್ಪ. ಮತ್ತ ಇವ್ರಿಗೆ ಏನಾಗ್ಯದ ಅಂತಂದ್ರೆ ಹೆಣ್ಮಗಳಿಗೆ ಏನಾಗ್ಯದ್ರಿ? ಗಂಡ ಮಾಡ್ದಂಗ ನಾಯನ ಮಾಡ್ಲಕ್ಕೆ ಬರೋದಿಲ್ಲ ನನಗತ್ತ ಅನ್ನೋ ಭಾವನೆ ಬಂದುಬಿಟ್ಟದ. ಗಂಡನಕ್ಕಿಂತ ನಾಯನ ಕಡಿಮೆ ಅಲ್ಲ, ಗಂಡನ್ನ ಮಾಡ್ದಂಗ ನಾನು ಮಾಡಬಲ್ಲೆ ಅಂತ ಹೇಳಿ ಹೆಣ್ಮಗಳಲ್ಲಿ ಭಾವನೆ ಬಂದು ಇಷ್ಟೆಲ್ಲ ಮಾತಾಡ್ಲಕತ್ತಾಳ. ಗಂಡ ಮಾಡ್ದಂಗ ಹೆಣ್ತಿಗೆ ಮಾಡ್ಲಕ್ ಬಂದಿತ್ತೇನು? ಬರಂಗಿಲ್ರಿ. ಹೆಂಗ್ ಮತ್ತ ಬರಂಗಿಲ್ಲ, ಬರುವುದಿಲ್ಲ. ಗಂಡ ಅಧಿಕಾರಿ ಅಂದಾರ ಅವನಿಗೆ, ಅಧಿಕಾರಿ ಗಂಡ, ಅಧಿಕಾರಿ ಅದಾನವ, ಹೆಂಡತಿ ಅನಧಿಕಾರಿ. ಅಧಿಕಾರಿ ಮತ್ತ ಗಂಡನ ಆಜ್ಞೆ ಒಳಗೆ ನಡೆಯುವಂಥದ್ದು ಹೆಂಡತಿ ಧರ್ಮದ ಧರ್ಮ ಐತಲ್ಲ, ಅದು ಬಿಟ್ಟು ಗಂಡಗ ಆಜ್ಞೆ ಮಾಡ್ಲಕತ್ತಾಳ ಹೆಣ್ಮಗಳು. ಆಗುದಿಲ್ರಂಗ. ಆಗೋದಿಲ್ಲ ತಂಗಿ, ನಿನಗೆ ಅನಾಧಿಕಾರಿ ಅಂದಾರ, ಅದಕ್ಕೆ ಗಂಡನಂಗ ನೀವು ಮಾಡ್ತೀನಿ ಅಂತ ಹೇಳಿ ನಿನ್ನಲ್ಲಿ ಭಾವನೆ ಅದಲ್ಲ, ಅದು ತೆಗೆದು ಹಾಕಿಬಿಡು. ಅಧಿಕಾರ ಅದನ್ನ ತಿಳ್ಕೊಂಡಿರು ಪೊಲೀಸರಿಗತ್ಲೆ. ಗಂಡನೇ ಆಗ್ತಾನೆ ಹೆಂಡತಿ ಅಂದ್ರೆ ಹೆಂಡತಿ. ಅಧಿಕಾರ ಅದ ಒಂದು. ಹಾ, ಅದು ಬಿಟ್ಟು ಗಂಡಗ ಆಜ್ಞೆ ಮಾಡೋದು ಬ್ಯಾಡ ತಂಗಿ, ಇದು ಸರಿಯಲ್ಲ ಅಂತ ಹೇಳ್ಬೇಕಾಗಿದೆ ಅವರಿಗೆ. ಪತಿಯೆಲ್ಲ ಮಾಡ್ತಾನಂತ ಸತಿಯರು ನೀವು ಮಾಡಿದಾರ ಕತ್ತಿ ಹಚ್ಚಿ ನತ್ತಿ ಬೋಳ್ಸಿ ಬಡಿತಾರ ಸುಣ್ಣ. ಸಾಯುಜ್ಯ ಪದವಿ ಹ್ಯಾಂಗ ಸಿಕ್ಕಿತ್ತೋ ಹಿಂತವ್ರಿಗೆ ಪುತ್ರನ ಬಲ್ಲ ಇದ್ರ ಕೀಲ ಬಲ್ಲ ಎದಕ್ಕೆ ನುಡಿದಂತೆ ನಡಿಲಾರದಕ್ಕೆ ಕಡಿಮೆಯಾಗ್ಯದ ಮಳೆಗಾಲ ಆಗ್ಯಾದ. ಕೆಲವು ದಿನದಾಗ ಎಲ್ಲ ಅಳಗಾಲ, ಹೌದು ಅಳಗಾಲ. ಭೂಮಿಗೆ ಯಾವ ರೋಗ ಬಂದಿತ್ತೇನು ಬಿತ್ತಿದ ಬೀಜ ಸುಳ್ಳೆ ನೆಲಪಾಲ ಅವದು ನೆಲಪಾಲ. ಹೋಳೆ ಕಡಿದು ಬಿದ್ದಾವ ಕರಿ ಸಾಲ, ಬಿದ್ದಾವ ಕರಿ ಸಾಲ. ಭೂಮಿಗೆ ಯಾವ ರೋಗ ಬಂದಿತ್ತೇನು ಬಿತ್ತಿದ ಬೀಜ ಸುಳ್ಳೆ ನೆಲಪಾಲ ಸುಳ್ಳೆ ನೆಲಪಾಲ.